ಎಲ್ರಿಗೂ ಮೊದಲನೇದಾಗಿ ನಮಸ್ಕಾರ. ಇವತ್ತು ಒಂದು ಪಾರ್ಸೆಲ್ ಬಂದಿತ್ತು ಬೆಂಗಳೂರಿಂದ. ನಮ್ಮಮ್ಮ ಮಾಡಿ ಚಕ್ಲಿ ನಿಪ್ಪಟ್ಟು ಎಲ್ಲ ಕಳಿಸಿದ್ರು. ಅದನ್ನು ತೊಗೊಳೋಣ ಅಂತ ಬಂದೆ ಇದ್ರ ಹತ್ರ. ಅದಕ್ಕೆ ರಿಸೆಪ್ಷನಲ್ಲಿ ಬಂದೆ ತೊಗೊಳೋಣ ಅಂತ. ನೋಡಿ ಎಷ್ಟು ಪ್ರೀತಿಯಿಂದ ಕಳಿಸ್ಕೊಡ್ತಾರೆ. ಅದು ಯು ಕೆಲಿದ್ದೀನಿ, ಎಷ್ಟು ದೂರ ಕಳಿಸ್ಕೊಡ್ಬೇಕು ಅಂದರೆ ಎಷ್ಟು ಪ್ರೀತಿ ಇರೋದು. ಅದಕ್ಕೆ ಹೇಳೋದು, ತಾಯಿಗಿಂತ ದೊಡ್ಡ ದೇವರು ಯಾರೂ ಇಲ್ಲ ಅಂತ. ಆಮೇಲೆ ಏನು ಅಂತ ಅಂದರೆ, ಜಾಕೆಟ್ ಬಂದಿದೆ. ಆಮೇಲೆ ಫುಡ್ ಐಟಮ್ಸ್ ಬಂದಿದೆ, ಹೋಮ್ ಫುಡ್ಡು. ಅದೇ ಹೆಲ್ತಿ ಹೇಳಬೇಕು ಅಂತಂದರೆ. ಈ ಆಚೆಗಡೆ ತಿನ್ನೋದೆಲ್ಲ ಅವೆಲ್ಲ ಅನ್ಹೆಲ್ತಿ. ಏನೇ ಆದರೂ ಮನೆ ಊಟನೇ. ಅದಕ್ಕೆ ಮನೆಯಿಂದ ಎಲ್ಲ ಪಾರ್ಸಲ್ ಬಂದಿತ್ತು. ರಾಗಿ ಮಾಲ್ಟು ಎಲ್ಲ ಬಂದಿತ್ತು. ಆಮೇಲೆ ಗೋಡಂಬಿ, ದ್ರಾಕ್ಷಿ ಎಲ್ಲ ಕಳಿಸ್ಕೊಟ್ಟಿದ್ರು. ನೋಡಿ ಒಂದೊಂದಾಗೆ ತೋರಿಸ್ತೀನಿ. ಇದು ಬಂದು ಚಕ್ಲಿ. ಆಮೇಲೆ ಇದು ಬಂದು ಇದು ಕಳಿಸ್ಕೊಟ್ಟಿದ್ರು ಬಾದಾಮ್ ಪೌಡರ್ ಇರೋದು. ಆಮೇಲೆ ಇನ್ನೊಂದು ಅದು ಬಂದು ಟೀ ಪೌಡರು. ಇದು ಬಂದು ನಿಪ್ಪಟ್ಟು. ಎಲ್ಲ ಹೋಮ್ ಮೇಡ್ ಫುಡ್ಡೇ. ಆಮೇಲೆ ಇನ್ನೊಂದು ಏನಂತ ಅಂದರೆ, ಅದು ಬಂದು ಕೋಳ್ಬಳೆ ಕಳ್ಸಿದ್ರು. ಇದು ಬಂದು ಬಿಸ್ಕೆಟ್ಸ್ ಯೂನಿಬಿಕ್ಕು ತಗೊಂಡೆ. ಮತ್ತು ಇನ್ನೊಂದು ಇದು ಬೂಂದಿ ಬಂದಿತ್ತು. ಬೂಂದಿ, ಖಾರ ಬೂಂದಿ. ಅದು ಸೂಪರಾಗಿತ್ತು. ಮತ್ತು ಇನ್ನೊಂದೇನು ಅಂತ ಅಂದರೆ, ಇದು ಪೂರಿ ಮತ್ತು ಅವಲಕ್ಕಿ. ಇದು ತಿನ್ನೋಕ್ಕೆ ತೊಗೊಂಡಿರೋದು. ಆಮೇಲೆ ಇನ್ನೊಂದು ಇದು ಬಂದು ಸೋಂಪಂ ಪುಡಿ ಮತ್ತು ಮೈಸೂರು ಪಾಕು ಮತ್ತು ಗೋಡಂಬಿ, ದ್ರಾಕ್ಷಿ ಎಲ್ಲ ಇದೆ ನೋಡಿ. ಇದು ಬಂದು ಲೇಸು. ಇವೆಲ್ಲ ತಿಂದರೆ ಎಷ್ಟೊಂದು ಮಜಾ ಬರುತ್ತೆ, ಚೆನ್ನಾಗಿರುತ್ತೆ. ಒಂಥರ ಟೇಸ್ಟಿಗೆ ಸ್ನ್ಯಾಕ್ಸ್ ಥರ ತಿನ್ನಬೇಕು. ತಿನ್ನೋದು. ಮತ್ತು ಬೆಲ್ಟ್ ತೊಗೊಂಡೆ, ಬೆಲ್ಟ್ ಇತ್ತು. ಆಮೇಲೆ ಇನ್ನೊಂದು ಬಂದು ಇದು ಬಂದು ಇದು ಖಾರ, ಇದು ಶಾವಿಗೆ ಸೇವ್ ಅಂತ. ಆಮೇಲೆ ಇದು ಬಂದು ಬಾದಾಮ್ ಮಿಲ್ಕ್ ಪೌಡರ್, ಇದು ಬರುತ್ತಲ್ಲ ಅದು, ರಾಗಿ ಮಾಲ್ಟ್ ಅಂತಾರದು. ಆಮೇಲೆ ಇದು ಬಂದು ಸಿಹಿ ಬೂಂದಿ. ಆಮೇಲೆ ಇದು ಬಾದಾಮ್ ಪೌಡರು, ಇದು ಸ್ವೀಟ್ ಇದು. ಆಮೇಲೆ ಇದು ಬಂದು ಅಕ್ಕಿ, ರೈಸ್ ಕಳಿಸ್ಕೊಟ್ಟಿದ್ರು, ಅದು ತೊಗೊಂಡೆ. ಆಮೇಲೆ ಇದು ರಾಗಿ ಮಾಲ್ಟ್ ಅಂತ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಮಾಡಿದ್ದಾರೆ. ಆಮೇಲೆ ಇದು ಬಂದು ಒಂಥರ ಮಿಠಾಯಿ ಥರ ಬರುತ್ತೆ ಅದು. ಆಮೇಲೆ ಇದು ಪುಲ್ಲೋವರ್, ವೈಟ್ ಪುಲ್ಲೋವರು. ನನಗೆ ಬೇಕಾಗಿತ್ತು. ಇಲ್ಲಿ ತುಂಬ ಚಳಿ ಅಲ್ವಾ, ಅದಕ್ಕೆ ತರಿಸ್ಕೊಂಡೆ. ಓಕೆ ಗೈಸ್, ಥ್ಯಾಂಕ್ ಯು.